ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಆ್ಯಸಿಡ್ ಬೇಸ್ ಸಾಲ್ಟ್ಸ್ ಇಂಟ್ರೊಡಕ್ಷನ್ ಮತ್ತು ಟೇಸ್ಟ್ಸ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ ಆ್ಯಸಿಡ್ಸ್ ಅಂದ್ರೇನು, ಬೇಸಿಕ್ ಅಂದ್ರೇನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬೇಸಿಕ್ಸ್ ಡು ಯು ನೋ, ಈ ಟೇಬಲ್ನ ಡಿಸ್ಕಸ್ ಮಾಡೋಣ. ನೇಮ್ ಆಫ್ ಆ್ಯಸಿಡ್ಸ್, ಆಮ್ಲದ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವುದರಲ್ಲಿ ಯಾವ್ಯಾವ ಆಮ್ಲ ಇರುತ್ತೆ ಫೌಂಡ್ ಇನ್ ಇದನ್ನು ಕೊಟ್ಟಿದ್ದಾರೆ, ನೋಡೋಣ. ಇಲ್ಲಿ ವಿನಿಗರ್ನಲ್ಲಿ ಇರ್ತಕ್ಕಂಥ ಆ್ಯಸಿಡ್ ಯಾವುದು? ಅಸಿಟಿಕ್ ಆ್ಯಸಿಡ್. ವಿನಿಗರ್ನಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ಹ್ಯಾಂಡ್ಸ್ ಸ್ಟಿಂಗ್ ಅಂದರೆ ಇರುವೆಯ ಚುಚ್ಚುಕೊಂಡಿಯ ಸ್ರವಿಕೆ, ಅಂದರೆ ಇರುವೆ ಕಚ್ಚಿದಾಗ ನಮಗೆ ಅದರ ಬಾಯಿಯಲ್ಲಿ ಒಂದು ನಮಗೆ ಹೇಗೆ ಲಾಲಾರಸ ಇರುತ್ತೋ ಅದರ ಬಾಯಿಯಲ್ಲಿ ಒಂದು ಇರುವೆ ಕಚ್ಚಿದಾಗ ಒಂದು ರಸ ಸ್ರವಿಕೆ ಆಗುತ್ತೆ. ಅದರ ಕೊಂಡಿಯಲ್ಲಿ ಇರುವೆ ನಮ್ಮನ್ನು ಕಚ್ಚಿದಾಗ ಕಚ್ಚಿದಾಗ ಅದರ ಇರುವೆಯ ಲಾಲಾರಸದಲ್ಲಿರ್ತಕ್ಕಂಥ ಆ್ಯಸಿಡ್ ಫಾರ್ಮಿಕ್ ಆ್ಯಸಿಡ್. ಅದಕ್ಕೆ ನಮಗೆ ಉರಿ ಬರುತ್ತೆ. ಇರುವೆ ಕಚ್ಚಿದಾಗ ಸ್ವಲ್ಪ ಉರಿ ಆದಾಗ ಆಗುತ್ತೆ ಅಲ್ವಾ. ಅದರಲ್ಲಿ ಆ ಇರುವೆಯ ಬಾಯಿಯ ಜೊಲ್ಲಿನಲ್ಲಿ ಅದರ ಸ್ರವಿಕೆಯಲ್ಲಿ ಅದು ಕಚ್ಚಿದಾಗ ಏನಾಗುತ್ತೆ, ನಮಗೆ ಉರಿ ಬರುತ್ತೆ. ಯಾಕಂದರೆ ಇರುವೆಯ ಜೊಲ್ಲಿನಲ್ಲಿ ಏನಿರುತ್ತೆ, ಫಾರ್ಮಿಕ್ ಆ್ಯಸಿಡ್, ಫಾರ್ಮಿಕ್ ಆಮ್ಲ ಇರುತ್ತೆ. ಅದಕ್ಕೆ ಇರುವೆ ಕಚ್ಚಿದಾಗ ಉರಿಯುತ್ತೆ. ಸಿಟ್ರಸ್ ಫ್ರೂಟ್ಸ್ ಸಚ್ ಆಸ್ ಆರೆಂಜಸ್, ಲೆಮನ್ಸ್ ಎಕ್ಸೆಟ್ರಾ. ಕಿತ್ತಳೆ, ನಿಂಬೆ ಇತ್ಯಾದಿ ಸಿಟ್ರಸ್ ಹಣ್ಣುಗಳಲ್ಲಿ ಸಿಟ್ರಿಕ್ ಆ್ಯಸಿಡ್, ಸಿಟ್ರಿಕ್ ಆಮ್ಲ ಇರುತ್ತೆ. ಆ್ಯಂಡ್ ಕರ್ಡ್, ಮೊಸರಿನಲ್ಲಿ ಯಾವ ಆಮ್ಲ ಇರುತ್ತೆ? ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಸ್ಪಿನಾಚ್, ಪಾಲಕ್ ಸೊಪ್ಪಿನಲ್ಲಿನೂ ಆಕ್ಸಾಲಿಕ್ ಆ್ಯಸಿಡ್, ಆಕ್ಸಾಲಿಕ್ ಆಮ್ಲ ಇರುತ್ತೆ. ಆಮ್ಲ ಸಿಟ್ರಸ್ ಫ್ರೂಟ್ಸ್ ಅಂದರೆ ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಹಣ್ಣುಗಳಲ್ಲಿ ಉಳಿದಿರ್ತಕ್ಕಂತಹ ಎಲ್ಲ ಹಣ್ಣುಗಳು, ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು, ಹುಣಸೆಹಣ್ಣು ಬೇರೆ ಇರುತ್ತೆ. ಹುಳಿ ಪದಾರ್ಥ, ನೆಲ್ಲಿಕಾಯಿ, ಹುಳಿ ಪದಾರ್ಥಗಳ ಆರೆಂಜಸ್, ಇವುಗಳಲ್ಲೆಲ್ಲ ಆರೆಂಜು ಮತ್ತು ಸಿಟ್ರಸ್ ಫ್ರೂಟ್ಸಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಅದೇ ರೀತಿ ಆಮ್ಲ, ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಫ್ರೂಟ್ಸಲ್ಲಿ ಆಸ್ಕಾರ್ಬಿಕ್ ಆ್ಯಸಿಡ್, ವಿಟಮಿನ್ ಸಿ, ಹುಳಿ ಇರ್ತಕ್ಕಂಥದ್ದನ್ನ ವಿಟಮಿನ್ ಸಿ ಅಂತಾರೆ. ಆಸ್ಕಾರ್ಬಿಕ್ ಆಮ್ಲ ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಹಣ್ಣಲ್ಲಿರುತ್ತೆ. ಅದೇ ರೀತಿ ಟಮರಿನ್, ಹುಣಸೆಹಣ್ಣು, ಗ್ರೇಪ್ಸ್, ದ್ರಾಕ್ಷಿ ಆ್ಯಂಡ್ ಅನ್ರೈಪ್ ಮ್ಯಾಂಗೋ, ಮಾವಿನಕಾಯಿ. ಅನ್ರೈಪ್ ಅಂದರೆ ಹಣ್ಣು ಆಗದೆ ಇರ್ತಕ್ಕಂಥ ಮಾವಿನಕಾಯಿ ಹುಳಿ ಇರುತ್ತಲ್ವ, ಆ ಮಾವಿನಕಾಯಿ ಹುಳಿ ಮತ್ತು ಟಮರಿನ್, ಹುಣಸೆಹಣ್ಣು, ಗ್ರೇಪ್ಸ್, ದ್ರಾಕ್ಷಿ, ಇವೆಲ್ಲದರಲ್ಲೂ ಒಂದೇ ರೀತಿಯಾದಂಥ ಆಮ್ಲ ಯಾವುದು? ಟಾಟಾರಿಕ್ ಆ್ಯಸಿಡ್ ಇರುತ್ತೆ. ಗೊತ್ತಾಯ್ತಾ? ಟಾಟಾರಿಕ್ ಆಮ್ಲ ಇರುತ್ತೆ. ಆಲ್ ದ ಆ್ಯಸಿಡ್ಸ್ ಮೆನ್ಷನ್ಡ್ ಅಬೋವ್ ಅಕ್ಕರ್ ಇನ್ ನೇಚರ್. ಈ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಆಮ್ಲಗಳು ನೈಸರ್ಗಿಕವಾಗಿ ದೊರೆಯುತ್ತೆ. ನಾವು ಆರ್ಟಿಫಿಷಿಯಲ್ ಆಗಿ ಯಾವುದು ತಯಾರು ಮಾಡಲ್ಲ, ನಿಸರ್ಗದಲ್ಲೇ. ಈ ನೆಲ್ಲಿಕಾಯಿಗೆ ಹುಳಿಯನ್ನು ನಾವು ಹಾಕಿರ್ತೀವ, ಗಿಡದಲ್ಲೇ ಬರುತ್ತೆ. ಹುಣಸೆ ಹಣ್ಣು, ಮಾವಿನಕಾಯಿ, ಆರೆಂಜ್, ಕಿತ್ತಳೆ ಹಣ್ಣು, ಇವೆಲ್ಲವೂ ನೈಸರ್ಗಿಕವಾಗಿ ಬಂದಿರ್ತಕ್ಕಂತಹ ಆಮ್ಲಗಳು. ನೇಮ್ ಆಫ್ ದ ಬೇಸಸ್, ಆ್ಯಸಿಡ್ ಆಯಿತು. ಈಗ ಪ್ರತ್ಯಾಮ್ಲದ ಹೆಸರನ್ನು ಕೊಟ್ಟಿದ್ದಾರೆ. ಯಾವ್ಯಾವುದೆಲ್ಲ ಪ್ರತ್ಯಾಮ್ಲಗಳಿದೆ, ಯಾವುದ್ರಲ್ಲಿ ಪ್ರತ್ಯಾಮ್ಲ ಇರುತ್ತೆ? ಲೈಮ್ ವಾಟರ್, ಸುಣ್ಣದ ನೀರು ಇರುತ್ತಲ್ಲ, ಸುಣ್ಣ ಹಾಕೊಳ್ತಾರಲ್ಲ, ಸುಣ್ಣದ ತಿಳಿ, ಅದರಲ್ಲೇನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂಬ ಬೇಸ್ ಇರುತ್ತೆ. ವಿಂಡೋ ಕ್ಲೀನರ್ ಅಂದರೆ ಕಿಟಕಿ ಶುಭ್ರಕ, ಕಿಟಕಿನ ಸ್ವಚ್ಛಗೊಳಿಸೋದಕ್ಕೆ ಹಾಕೋತಾರಲ್ಲ, ಒರೆಸೋದಕ್ಕೆ, ಅದರಲ್ಲೇನು ಅಮೋನಿಯಂ ಹೈಡ್ರಾಕ್ಸೈಡ್ ಎಂಬ ಬೇಸ್ ಇರುತ್ತೆ. ಸೋಪ್ ನಾವು ದಿನನಿತ್ಯ ಸಾಬೂನು, ಮೈ ಕೈಗೆ ಸ್ನಾನ ಮಾಡೋದಕ್ಕೆ ಸೋಪ್ ಬಳಸ್ತೀವಲ್ಲ, ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಎರಡು ಬೇಸ್ ಇರುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಎಂಬ ಬೇಸಸ್ ಇಲ್ಲಿ ಯಾವ್ದ್ರಲ್ಲಿ ಕಂಡುಬರುತ್ತೆ? ಸೋಪ್ನಲ್ಲಿ ಕಂಡುಬರುತ್ತೆ. ಅದೇ ರೀತಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂಬ ಪ್ರತ್ಯಾಮ್ಲೀಯ ಲೈಮ್ ವಾಟರ್, ಸುಣ್ಣದ ತಿಳಿ ನೀರಿನಲ್ಲಿ ಇರುತ್ತೆ. ಅದೇ ರೀತಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಎಂಬ ಬೇಸು ಮಿಲ್ಕ್ ಆಫ್ ಮೆಗ್ನೀಷಿಯಂನ ಹಾಲಿನಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಎಂಬ ಬೇಸು ಇರುತ್ತೆ. Can I taste all substances to find their taste? ಈ ಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರುಚಿಯನ್ನು ತಿಳಿಯಲು ನಾವು ಅವುಗಳನ್ನ ತಿಂದು ಸವಿದು ನೋಡಬಹುದಾ ಅಂತ ಕೇಳ್ತಿದ್ದಾರೆ. ನೋ, ಇವೆಲ್ಲ ಏನು? ಕೆಲವೊಂದು ಕೆಮಿಕಲ್ಸ್, ರಾಸಾಯನಿಕಗಳು. ಹ್ಯಾವ್ ಯು ನಾಟ್ ರೀಡ್ ದ ಕಾಷನ್? ವಿ ಶುಡ್ ನಾಟ್ ಟೇಸ್ಟ್ ಅನ್ನೋನ್ ಸಬ್ಸ್ಟಾನ್ಸಸ್, ದೇ ಕುಡ್ ಹಾರ್ಮ್ ಅಸ್. ಮೇಲೆ ಸಹ ಹೇಳಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ ಅಲ್ವಾ, ಯಾವುದನ್ನು ತಿನ್ನಬಾರ್ದು ಅಂತಿರುತ್ತೋ ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗಬಾರ್ದು, ಯಾವುದನ್ನು ನಾವು ಮುಟ್ಟಬಾರ್ದು, ಟಚ್ ಮಾಡಿ ನೋಡಬಾರ್ದು ಅಂತ ಇರೋದು ಕೆಲವೊಂದು ಆ್ಯಸಿಡ್ಸ್ಗಳನ್ನ, ಅವುಗಳನ್ನ ಸ್ಪರ್ಶಿಸಬಾರ್ದು ಅಂತೇಳಿ. ಹಾಗಾಗಿ
ಮೇಲೇನೆ ನಾವು ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದೀವಲ್ವಾ, ಗೊತ್ತಿಲ್ಲದೇ ಇರ್ತಕ್ಕಂಥ ಪದಾರ್ಥಗಳ ರುಚಿಯನ್ನಾಗಲಿ ನೋಡೋಕೆ ಹೋಗಬಾರ್ದು. ಹಾಗೆ ಅವುಗಳನ್ನು ಮುಟ್ಟಿ ಅವುಗಳ ರುಚಿಯನ್ನು ನೋಡಿ ತೊಂದರೆಯನ್ನು ಉಂಟು ಮಾಡ್ಕೋಬಾರ್ದು. ಇವುಗಳಲ್ಲಿ ನಮಗೆ ಗೊತ್ತಿರೋದು ಯಾವುದು? ಮ್ಯಾಂಗೋ ತಿನ್ಬೋದು, ಹುಣಸೆಹಣ್ಣು ತಿನ್ಬೋದು, ಗ್ರೇಪ್ಸ್ ದ್ರಾಕ್ಷಿ ತಿನ್ಬೋದು, ನೆಲ್ಲಿಕಾಯಿ ತಿನ್ಬೋದು, ಕರಡು ಮೊಸರು ತಿನ್ಬೋದು, ಲೆಮನ್ ನಿಂಬೆಹಣ್ಣು ಅದೆಲ್ಲ ನೋಡ್ಬೋದು. ಗೊತ್ತಿಲ್ಲದೆ ಇರ್ತಕ್ಕಂಥ ಈ ಆಕ್ಸೈಡ್ಗಳು, ಈ ಕೆಮಿಕಲ್ ಸಬ್ಸ್ಟೆನ್ಸಸ್ಗಳನ್ನ ಯಾವುದೇ ಕಾರಣಕ್ಕೂ ರುಚಿ ನೋಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ 4.2 ನೋಡಿ, ನ್ಯಾಚುರಲ್ ಇಂಡಿಕೇಟರ್ಸ್ ಅರೌಂಡ್ ಹ್ಯಾಸ್. ನಮ್ಮ ಸುತ್ತಲಿನ ನೈಸರ್ಗಿಕ ಸೂಚಕಗಳು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ ಸೂಚಕಗಳು, ಇಂಡಿಕೇಟರ್ಸ್ ಅಂದರೆ ಏನು, ಹೇಗೆ ಬಳಸ್ಕೋತಾರೆ ಅದನ್ನು. ಯಾವ್ದ್ಯಾವ್ದು ನ್ಯಾಚುರಲ್ ಇಂಡಿಕೇಟರ್ಸು? ಟರ್ಮರಿಕ್ ಅಂದರೆ ಅರಿಶಿನ, ಲಿಟ್ಮಸ್ ಆ್ಯಂಡ್ ಪೆಟಲ್ಸ್ ಆಫ್ ಹೈಬಿಸ್ಕಸ್ ಫ್ಲವರ್, ದಾಸವಾಳದ ಹೂವಿನ ದಳ. ಇಲ್ಲಿ ನ್ಯಾಚುರಲ್ ಇಂಡಿಕೇಟರ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ನೈಸರ್ಗಿಕ ಸೂಚಕಗಳು ಯಾವ್ದ್ಯಾವುದು ಅಂತ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಲಿಟ್ಮಸ್, ಎ ನ್ಯಾಚುರಲ್ ಡೈ. ಲಿಟ್ಮಸ್ ಅನ್ನೋದು ಒಂದು ನೈಸರ್ಗಿಕ ಬಣ್ಣ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ನ್ಯಾಚುರಲ್ ಇಂಡಿಕೇಟರ್ ಈಸ್ ಲಿಟ್ಮಸ್. ಸಾಮಾನ್ಯವಾಗಿ ಬಳಕೆಯಾಗುವ ಒಂದು ನೈಸರ್ಗಿಕ ಸೂಚಕ ಈ ಲಿಟ್ಮಸ್ ಅನ್ನೋದು ಎಲ್ಲ ಕಡೆ ಸಾಮಾನ್ಯವಾಗಿ ಬಳಸುವಂತಹ ಒಂದು ನ್ಯಾಚುರಲ್ ಇಂಡಿಕೇಟರ್. ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲೈಕಿನ್ಸ್. ಇದನ್ನು ಯಾವುದರಿಂದ ತಯಾರು ಮಾಡಿಸ್ತಾರೆ, ಪಡೆಯಲಾಗುತ್ತೆ? ಈ ಲಿಟ್ಮಸ್ನ ಕಲ್ಲು ಹೂಗಳು ಅಂತೇಳಿ ಕರೀತಾರೆ. ಈ ಕಲ್ಲು ಹೂಗಳಿಂದ ಈ ಲಿಟ್ಮಸ್ ಅನ್ನ ಪಡೆಯಲಾಗುತ್ತೆ. ಇಟ್ ಹ್ಯಾಸ್ ಎ ಮೇ ಪರ್ಪಲ್ ಕಲರ್ ಇನ್ ಡಿಸ್ಟಿಲ್ ವಾಟರ್. ಇದು ಒಂದು ಅಸವಿತ ಅಂದರೆ ಡಿಸ್ಟಿಲ್ ನೀರಿನಲ್ಲಿ ಉಜ್ವಲವಾದ ಕೆನ್ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಒಂದು ರೀತಿ ಬ್ಲೂ ಕಲರ್ ಕೆನ್ನೀಲಿ ಬಣ್ಣವನ್ನು ಹೊಂದಿರುತ್ತೆ. ಇಲ್ಲಿದೆ ನೋಡಿ, ಲೈಕಿನ್ಸ್ ಈ ರೀತಿ ಕೆನ್ನೀಲಿ ಬಣ್ಣವನ್ನು ಹೊಂದಿರುತ್ತೆ. We added to an acidic solution, it turns red, and when added to a basic solution, it turns blue. ಇದು ಈ ರೀತಿ ಕೆನ್ನಾಲಿ ಬಣ್ಣವನ್ನು ಹೊಂದಿರುತ್ತೆ. ಈ ಒಂದು ಲಿಟ್ಮಸ್ಗೆ ನಾವು ಆಮ್ಲೀಯ ದ್ರಾವಣವನ್ನು ಸೇರಿಸಿದ್ರೆ, ಅಂದರೆ ಆ್ಯಸಿಡನ್ನು, ವೆನ್ ವಿ ಆ್ಯಡ್ ಅಸಿಡಿಕ್ ಸೊಲ್ಯೂಷನ್, ಯಾವ್ದಾದ್ರು ಆಮ್ಲೀಯ ದ್ರಾವಣವನ್ನು ಈ ಲಿಟ್ಮಸ್ಗೆ ಹಾಕಿದ್ರೆ ಏನಾಗುತ್ತೆ? ಇಟ್ ಟರ್ನ್ಸ್ ರೆಡ್ ಕಲರ್ ಆಗುತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಆ್ಯಂಡ್ ವೆನ್ ಆ್ಯಡೆಡ್ ಎ ಬೇಸಿಕ್ ಸೊಲ್ಯೂಷನ್, ಇದೇ ಲಿಟ್ಮಸ್ಗೆ ನಾವು ಪ್ರತ್ಯಾಮ್ಲೀಯ ದ್ರಾವಣವನ್ನು ಸೇರಿಸಿದ್ರೆ ಅದೇನಾಗುತ್ತೆ? ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ, ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇಟ್ ಟರ್ನ್ಸ್ ಬ್ಲೂ. ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಎ ಸೊಲ್ಯೂಷನ್. ಇದೇನು ದ್ರಾವಣದ ರೂಪದಲ್ಲಿ ಸಿಗುತ್ತೆ. ಆರ್ ಇನ್ ದ ಫಾರ್ಮ್ ಆಫ್ ಎ ಸ್ಟ್ರೈಪ್ಸ್ ಆಫ್ ಪೇಪರ್, ಅಥವಾ ಪೇಪರ್ ಕಾಗದದ ಪಟ್ಟಿಗಳ ರೂಪದಲ್ಲೂ ದೊರೆಯುತ್ತೆ. ದ್ರಾವಣ ಲಿಕ್ವಿಡ್ ರೂಪದಲ್ಲೂ ದೊರೆಯುತ್ತೆ, ಅಥವಾ ಈ ರೀತಿ ಪೇಪರ್ ಕಾಗದದ ರೂಪದಲ್ಲೂ ಈ ಲಿಟ್ಮಸ್ ದೊರೆಯುತ್ತದೆ. ನಿಮ್ಮ ಸ್ಕೂಲ್ಸ್ಗಳಲ್ಲಿ ಇರುತ್ತೆ ಲಿಟ್ಮಸ್ ಪೇಪರು. ನಿಮ್ಮ ಸೈನ್ಸ್ ಟೀಚರ್ಸ್ ನಿಮಗೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾರೆ ಖಂಡಿತ. ಅದನ್ನು ನೀವು ನೋಡ್ಬೋದು. ನಿಮ್ಮ ಲ್ಯಾಬ್ರೇಟರಿಗಳಲ್ಲಿ ಲಿಟ್ಮಸ್ ಪೇಪರ್ಸ್ ಕೇಳಿದ್ರೆ ತೋರಿಸ್ತಾರೆ. ಅದನ್ನು ಬ್ಲೂ ಇರೋದು ರೆಡ್ ಆಗುತ್ತೆ, ಆ್ಯಸಿಡ್ಗೆ ಹಾಕಿದ್ರೆ ರೆಡ್ ಇರೋದು ಬ್ಲೂ ಆಗುತ್ತೆ, ಬೇಸ್ಗೆ ಹಾಕಿದ್ರೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನೋನ್ ಆ್ಯಸ್ ಎ ಲಿಟ್ಮಸ್ ಪೇಪರ್ ಇಸ್ generally it is available as red and blue litmus paper. ಏನು ಸಾಮಾನ್ಯವಾಗಿ ಇದು ದ್ರಾವಣದ ರೂಪದಲ್ಲಿ ದೊರೆಯುತ್ತೆ, ಇಲ್ಲ ಕಾಗದದ ರೂಪದಲ್ಲಿ ದೊರೆಯುತ್ತೆ. ಸಾಮಾನ್ಯವಾಗಿ ಇದು ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವಾಗಿ ದೊರೆಯುತ್ತದೆ. ಸಾಮಾನ್ಯವಾಗಿ ಇದು ಯಾವ ಕಲರಲ್ಲಿ ಮಾತ್ರ ಸಿಗೋದು? ಕೆಂಪು ಅಥವಾ ನೀಲಿ ಕಲರ್, ಇವೆರಡರಲ್ಲಿ ಮಾತ್ರ ಸಿಗುವಂಥದ್ದು. ನೋಡಿ ಈ ಥರ ಇರುತ್ತೆ ಲಿಟ್ಮಸ್ ಪೇಪರ್, ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್. ಇದಕ್ಕೆ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ನಿಮ್ಮಲ್ಲೂ ಇದು ಆ್ಯಕ್ಟಿವಿಟಿನ ಮಾಡಿಸ್ತಾರೆ ನಿಮ್ಮ ಟೀಚರ್ಸ್ಗಳು. ಸಾಧ್ಯವಾದರೆ ನೋಡಿ, ಇಲ್ಲಾಂದರೆ ನಾನು ಸಾಧ್ಯವಾದರೆ ಪಿಕ್ಚರ್ಸ್ಗಳನ್ನ ಈ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ. ಈ ಲಿಟ್ಮಸ್ ಪೇಪರ್ ಹೇಗೆ ಟರ್ನ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಓಕೆ, ಆ್ಯಕ್ಟಿವಿಟಿ ಇದಕ್ಕೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಯಾವ ರೀತಿ ಅಂತೇಳಿ. ಆ್ಯಕ್ಟಿವಿಟಿ 4.1ನ ನೋಡಿ. ಮಿಕ್ಸ್ ಸಮ್ ವಾಟರ್ ವಿತ್ ಲೆಮನ್ ಜ್ಯೂಸ್ ಇನ್ ಎ ಪ್ಲಾಸ್ಟಿಕ್ ಕಪ್ ಆರ್ ಟಂಬ್ಲರ್ ಆರ್ ಟೆಸ್ಟ್ ಟ್ಯೂಬ್. ನೀವೇನು ಮಾಡಬೇಕು, ನಿಮ್ಮ ಸ್ಕೂಲಲ್ಲಿ ತುಂಬ ಈಸಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ, ನಿಮಗೆ ತುಂಬ ಖುಷಿಯಾಗುತ್ತೆ ಎಕ್ಸ್ಪೆರಿಮೆಂಟ್ಸ್ನ ಮಾಡಿದ್ರೆ. ಲಿಟ್ಮಸ್ ಪೇಪರ್ನ ಇಸ್ಕೊಳ್ಳಿ ನಿಮ್ಮ ಲ್ಯಾಬ್ರೇಟ್ರಿ, ಏನು ಎಫೆಕ್ಟು ಆಗಲ್ಲ. ಇದು ತುಂಬ ನಿಂಬೆಹಣ್ಣನ್ನ ತೊಗೊಳ್ಳಿ. ಆ ನಿಂಬೆಹಣ್ಣನ್ನ ಒಂದು ಕಪ್ ತೊಗೊಂಡು ಆ ರಸ ಎಲ್ಲ ಎಂಟ್ಕೊಂಬಿಡಿ ಒಂದು ಕಪ್ಪಿಗೆ, ಆಯಿತಾ? ಪುಟ್ ಎ ಡ್ರಾಪ್ ಆಫ್ ದ ಅಬೋವ್ ಸೊಲ್ಯೂಷನ್ ಆನ್ ಎ ಸ್ಟ್ರೈಪ್ ಆಫ್ ದ ರೆಡ್ ಲಿಟ್ಮಸ್ ಪೇಪರ್ ವಿತ್ ದ
ಹೆಲ್ಪ್ ಆಫ್ ಎ ಡ್ರಾಪರ್. ಏನು ಮಾಡಿ ಆ ದ್ರಾವಣದ ಹನಿಗಳಿಗೆ, ಆ ನಿಂಬೆಹಣ್ಣಿನ ರಸದ ಹನಿಗಳಿಗೆ ಡ್ರಾಪರ್ನ ಸಹಾಯದಿಂದ ಕೆಂಪು ಲಿಟ್ಮಸ್ನ ಕಾಗದದ ಪಟ್ಟಿಯ ಮೇಲೆ ಒಂದು ಹನಿ ಹಾಕಿ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಚೇಂಜಸ್ ಆಗುತ್ತಾ ನೋಡಿ. ಇಸ್ ದೇರ್ ಎನಿ ಚೇಂಜಸ್ ಇನ್ ಕಲರ್? ಏನಾದ್ರು ಬಣ್ಣದಲ್ಲಿ ಬದಲಾವಣೆ ಆಯಿತಾ? ರಿಪೀಟ್ ದ ಸೇಮ್ ಎಕ್ಸಸೈಸ್ ವಿತ್ ದ ಬ್ಲೂ ಲಿಟ್ಮಸ್ ಪೇಪರ್. ಹಾಗಾದರೆ ಇದೇ ಪ್ರಯತ್ನವನ್ನು ನೀಲಿ ಲಿಟ್ಮಸ್ ಕಾಗದದ ಮೇಲೆ ಹಾಕಿ. ಆ ನಿಂಬೆಹಣ್ಣಿನ ರಸನ ಫಸ್ಟ್ ಏನು ಮಾಡಿದ್ರಿ, ರೆಡ್ ಲಿಟ್ಮಸ್ ಪೇಪರ್ಗೆ ಹಾಕಿದ್ರಿ. ಆಗ ಏನಾದ್ರು ಚೇಂಜಸ್ ಆಯಿತಾ? ನೋ, ಏನು ಚೇಂಜಸ್ ಆಗಲ್ಲ. ರೆಡ್ ಲಿಟ್ಮಸ್ ಪೇಪರ್ಗೆ ಹಾಕಿದ್ರೆ ನಿಂಬೆಹಣ್ಣಿನ ರಸನ, ಯಾಕಂದರೆ ನಿಂಬೆಹಣ್ಣಿನ ರಸ ಆ್ಯಸಿಡ್, ಆಮ್ಲ ಅದು, ಗೊತ್ತಾಯ್ತಾ? ಅದೇ ನಿಂಬೆಹಣ್ಣಿನ ರಸನ ಡ್ರಾಪರ್ ಮೂಲಕ ಈ ರೀತಿ ನೀಲಿ ಲಿಟ್ಮಸ್ ಪೇಪರ್ ಮೇಲೆ ಹಾಕಿ ಅದೇನಾಗುತ್ತೆ, ಟರ್ನ್ ರೆಡ್. ಇಲ್ಲಿ ಚಿತ್ರದಲ್ಲಿದೆ ನೋಡಿ, ರೆಡ್ ಕಲರ್ಗೆ ಟರ್ನ್ ಆಗುತ್ತೆ, ಫುಲ್ ರೆಡ್ ಕಲರೇ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದ್ರೆ ಇದೊಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ನ ಮಾಡಿ ನಿಮ್ಮ ಸ್ಕೂಲ್ಗಳಲ್ಲಿ. ನಿಂಬೆಹಣ್ಣು ತೊಗೊಂಡು ಒಂದು ರಸನ ಚೆನ್ನಾಗಿ ಹಿಂಡ್ಕೊಂಬಿಡಿ. ಜಸ್ಟ್ ನೀವು ಒಂಚೂರು ಅದ್ರ ಹತ್ರ ಟಚ್ ಮಾಡಿದ್ರೆ ಸಾಕು, ಆ ಪೇಪರೆಲ್ಲ ನೀಲಿ ಕಲರ್ ಇರೋ ಆ ಲಿಟ್ಮಸ್ ಪೇಪರೆಲ್ಲ ಫುಲ್ ರೆಡ್ ಆಗುತ್ತೆ. ಎಷ್ಟು ಅಮೇಝಿಂಗ್! ಅದರೊಳಗೆ ಮುಳುಗಿಸೋದೇ ಬೇಡ, ಜಸ್ಟ್ ಒಂದು ಸ್ವಲ್ಪ ಡಿಪ್ ಮಾಡಿ ನೋಡಿ, ತುಂಬ ನಿಮಗೆ ಖುಷಿ ಆಗುತ್ತೆ. ಜಸ್ಟ್ ಒಂದು ಬೌಲ್ ಒಳಗೆ ಅದನ್ನು ಜಸ್ಟ್ ಅದರ ಎಡ್ಜನ್ನ ಟಚ್ ಮಾಡಿದ್ರೆ ಸಾಕು, ಫುಲ್ಲಿ ನೀಲಿ ಲಿಟ್ಮಸ್ ಪೇಪರೆಲ್ಲ ರೆಡ್ ಆಗ್ತದೆ. ಅಷ್ಟು ನಿಮಗೆ ಖುಷಿ ಆಗುತ್ತೆ, ಗೊತ್ತಾಯ್ತಾ? ನೋಟ್ ಡೌನ್ ಇಫ್ ದೇರ್ ಈಸ್ ಎನಿ ಚೇಂಜ್ ಇನ್ ಕಲರ್. ಹಾಗಾದರೆ ಏನಾದರೂ ಆ ಚಟುವಟಿಕೆಯಲ್ಲಿ ಏನಾದರೂ ನೀವು ನೀಲಿ ಲಿಟ್ಮಸ್ ಕಾಗದದ ಮೇಲೆ ಆ ನಿಂಬೆಹಣ್ಣಿನ ರಸ ಹಾಕಿದಾಗ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಹಾಕಿದ್ರೆ ಅದನ್ನು ಗುರುತಿಸ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ. ಇದೇ ಚಟುವಟಿಕೆಯನ್ನು ಈ ಕೆಳಗಿನ ಪದಾರ್ಥಗಳನ್ನು ಬಳಸಿ ಮಾಡಿ. ಪರ್ಫಾರ್ಮ್ ದ ಸೇಮ್ ಆ್ಯಕ್ಟಿವಿಟಿ ವಿತ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್. ಈ ಆ್ಯಕ್ಟಿವಿಟಿನೇ ಈ ಸೊಲ್ಯೂಷನ್ಗಳನ್ನ ಯೂಸ್ ಮಾಡ್ಕೊಂಡು, ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ, ಆ ಸೊಲ್ಯೂಷನ್ನ ಯೂಸ್ ಮಾಡ್ಕೊಂಡು ಮಾಡಿ. ಫಸ್ಟ್ ಒನ್ ಟ್ಯಾಪ್ ವಾಟರಲ್ಲಿ ಮಾಡಬೇಕಾಗ್ತದೆ. ನೀಲಿ ಲಿಟ್ಮಸ್ ಮತ್ತು ರೆಡ್ ಲಿಟ್ಮಸ್ ಎರಡನ್ನೂ ಟ್ಯಾಪ್ ವಾಟರ್, ನಲ್ಲಿ ನೀರಿನಲ್ಲಿ ಮುಳುಗಿಸೋದು. ಏನಾಗುತ್ತೆ, ಈ ಟೇಬಲಲ್ಲಿ ನೋಟ್ ಮಾಡಬೇಕು, ಈ ಟೇಬಲ್ ಫಿಲ್ ಮಾಡಬೇಕು, ಅರ್ಥಾಯ್ತಾ? ಅದೇ ರೀತಿ ಡಿಟರ್ಜೆಂಟ್ ಸೊಲ್ಯೂಷನ್ ಅಂದರೆ ಮಾರ್ಜಕ, ಸಾಬೂನಿನ ದ್ರಾವಣ, ಸೋಪಿನ ನೀರನ್ನ ತೊಗೋಬೇಕು. ಸೋಪಿನ ನೀರು ಮಾಡ್ಕೊಂಡು ಡಿಟರ್ಜೆಂಟ್, ಸೋಪಿನ ಪೌಡ್ರ್ ಹಾಕೊಂಡು ಅಂದರೆ ಆ್ಯಂಡ್ ಏರೇಟೆಡ್ ಡ್ರಿಂಕ್. ಅದೇ ರೀತಿ ಸೋಡಾ ಪಾನೀಯ, ಸೋಡಾ ನೀರು ಕುಡಿತಿರಲ್ಲ, ಒಂದಿಷ್ಟು ಅಡುಗೆ ಸೋಡಾನ ನೀರಿಗೆ ಹಾಕಿ ಅದನ್ನು ಸೊಲ್ಯೂಷನ್ ಮಾಡ್ಕೊಳ್ಳಿ, ಅದು. ನೆಕ್ಸ್ಟ್ ಸೋಪ್ ಸೊಲ್ಯೂಷನ್, ಸೋಪನ್ನ ನೀರಿಗೆ ಹಾಕ್ಕೊಂಡು ಸೋಪಿನ ನೀರು ಮಾಡ್ಕೊಳ್ಳಿ. ಶ್ಯಾಂಪೂನು ಹಾಕ್ಕೊಳ್ಳಿ, ಸ್ವಲ್ಪ ಶಾಂಪೂನ ತೊಗೊಳ್ಳಿ. ಕಾಮನ್ ಸಾಲ್ಟ್ ಸೊಲ್ಯೂಷನ್, ಉಪ್ಪಿನ ದ್ರಾವಣ ತೊಗೊಳ್ಳಿ, ಉಪ್ಪಿನ ನೀರನ್ನ ತೊಗೊಳ್ಳಿ. ಶುಗರ್ ಸೊಲ್ಯೂಷನ್, ಸಕ್ಕರೆ ನೀರು ತೊಗೊಳ್ಳಿ. ವಿನಿಗರ್ನ ತೊಗೊಳ್ಳಿ. ಬೇಕಿಂಗ್ ಸೋಡಾ ಸೊಲ್ಯೂಷನ್, ಅಡಿಗೆ ಸೋಡಾದ ದ್ರಾವಣ ತೊಗೊಳ್ಳಿ. ವಾಷಿಂಗ್ ಸೋಡಾ ದ್ರಾವಣ. ಮಿಲ್ಕ್ ಆಫ್ ಮೆಗ್ನೀಷಿಯಾ, ಅಡುಗೆ ಸೋಡಾನ ನೀರಿಗೆ ಹಾಕ್ಕೊಂಡು ಅಡುಗೆ ಸೋಡಾದ ತೊಗೋಬೇಕು. ಅದೇ ರೀತಿ ಮಿಲ್ಕ್ ಆಫ್ ಮೆಗ್ನೀಷಿಯಂ ಹಾಲು, ಇದು ಲ್ಯಾಬೊರೇಟರಿಗಳಲ್ಲಿರುತ್ತೆ. ಮೆಗ್ನೀಷಿಯಂ ಹಾಲನ್ನ ತೊಗೊಳ್ಳಿ. ವಾಷಿಂಗ್ ಸೋಡಾದ ದ್ರಾವಣ ಮತ್ತು ಸುಣ್ಣದ ತಿಳಿ, ವಾಷಿಂಗ್ ಸೋಡಾ ಸೊಲ್ಯೂಷನ್ನು ಮತ್ತು ಲೈಮ್ ವಾಟರ್ ಅಂದರೆ ಸುಣ್ಣದ ನೀರು, ಇಷ್ಟನ್ನು ತೊಗೊಳ್ಳಿ. ಏನೇನು ಚೇಂಜಸ್ ಆಗುತ್ತೆ? ಇಫ್ ಪಾಸಿಬಲ್ ಮೇಕ್ ಸೊಲ್ಯೂಷನ್ ಇನ್ ಡಿಸ್ಟಿಲ್ ವಾಟರ್. ಹಾಗಾದರೆ ಎಲ್ಲ ದ್ರಾವಣದ ಅಸವಿತ ನೀರಿನಿಂದಲೇ ಮಾಡಿ. ಈ ಎಲ್ಲ ದ್ರಾವಣಗಳನ್ನು ಅಸವಿತ ನೀರಿನಿಂದ ಅಂದರೆ ಡಿಸ್ಟಿಲ್ ವಾಟರ್ ನಿಮ್ಮ ಲ್ಯಾಬ್ರೇಟರಿಯಲ್ಲಿ ಸಿಗುತ್ತೆ. ಅದೆಲ್ಲದಕ್ಕೂ ಈಗ ನೀವು ಉಪ್ಪಿನ ದ್ರಾವಣ ಮಾಡ್ಕೋಬೇಕು, ಉಪ್ಪಿನ ನೀರು ಮಾಡ್ಕೋಬೇಕು. ಆ ನೀರಿಗೆ ನಿಮ್ಮ ಮಾಮೂಲಿ ನೀರನ್ನ ಹಾಕ್ಬಾರ್ದು, ಡಿಸ್ಟಿಲ್ ವಾಟರ್ನ ಹಾಕಬೇಕು. ಸಕ್ಕರೆ ನೀರು ಮಾಡ್ಕೋಬೇಕು, ಸಕ್ಕರೆಗೆ ಆ ಡಿಸ್ಟಿಲ್ ವಾಟರ್ ಅಸವಿತ ನೀರನ್ನೇ ಬಳಸಬೇಕು ನೀವೆಲ್ಲ ದ್ರಾವಣಗಳನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹೇಳ್ತಿದ್ದಾರೆ. ರೆಕಾರ್ಡ್ ಯುವರ್ ಅಬ್ಸರ್ವೇಷನ್ ಆ್ಯಸ್ ಇನ್ ಟೇಬಲ್ 4.2. ಈ ಟೇಬಲಲ್ಲಿ ಎಲ್ಲವನ್ನು ರೆಕಾರ್ಡ್ ಮಾಡಿ. ಇಫ್ ಯು ಇನ್ ಯುವರ್ ಟೇಬಲ್ ಆರ್ ದೇರ್ ಎನಿ ಸಬ್ಸ್ಟೆನ್ಸಸ್ ಆನ್ ವಿಚ್ ಲಿಟ್ಮಸ್ ಆ್ಯಡ್ ನೋ ಎಫೆಕ್ಟ್, ನೇಮ್ ದೋಸ್ ಸಬ್ಸ್ಟೆನ್ಸಸ್. ಏನು ಮಾಡಿ, ಲಿಟ್ಮಸ್ ಮೇಲೆ ಪರಿಣಾಮವನ್ನು ಉಂಟು ಮಾಡದ, ಲಿಟ್ಮಸ್ ಕಾಗದ ಮೇಲೆ ಯಾವುದೇ ರೀತಿ ಪರಿಣಾಮ ಉಂಟು ಮಾಡ್ತಿಲ್ಲ, ಅದರ ರೆಡ್ಡು ಆಗ್ತಾ ಇಲ್ಲ, ಇಲ್ಲ ಬ್ಲೂನು ಟರ್ನ್ ಆಗ್ತಾ ಇಲ್ಲ ಅಂತಂದರೆ ಆ ಪದಾರ್ಥಗಳನ್ನು ಒಂದು ಕಡೆ ಪಟ್ಟಿ ಮಾಡಿ. ಯಾಕೆ ಆಗ್ತಾ ಇಲ್ಲ, ಆ ಪದಾರ್ಥಗಳನ್ನು ಯಾವ್ದ್ಯಾವುದು ಅಂತೇಳಿ ಹೆಸರಿಸಿ. ದ ಸೊಲ್ಯೂಷನ್ ವಿಚ್ ಡು ನಾಟ್ ಚೇಂಜ್ ದ ಕಲರ್ ಆಫ್ ಐದರ್ ರೆಡ್ ಆರ್ ಬ್ಲೂ ಲಿಟ್ಮಸ್ ಆರ್ ನೌನ್ ಆಸ್ ನ್ಯೂಟ್ರಲ್ ಸೊಲ್ಯೂಷನ್. ಏನು, ಆ ಲಿಟ್ಮಸ್ ಪೇಪರ್ ಇಷ್ಟು ದ್ರಾವಣಗಳಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದಕ್ಕೆ ಟಚ್ ಮಾಡಿ ನೋಡಿದಾಗ ಅದು ಬ್ಲೂನೂ ಆಗ್ತಾ ಇಲ್ಲ ಅಥವಾ ರೆಡ್ಡು ಆಗ್ತಾ ಇಲ್ಲ, ನೀಲಿ ಬಣ್ಣಕ್ಕೂ ಬದಲಾಗ್ತಾ ಇಲ್ಲ ಅಥವಾ ಕೆಂಪು ಬಣ್ಣಕ್ಕೂ ಬದಲಾಗ್ತಾ ಇಲ್ಲ ಅಂದರೆ ಅದನ್ನು ಏನಂತ ಕರೀತಾರೆ, ನ್ಯೂಟ್ರಲ್ ಸೊಲ್ಯೂಷನ್. ಕೆಂಪು ಅಥವಾ ನೀಲಿ ಲಿಟ್ಮಸ್ ಬಣ್ಣವನ್ನು ಬದಲಾಯಿಸದೇ ಇರ್ತಕ್ಕಂತಹ ಆ ದ್ರಾವಣವನ್ನು ತಟಸ್ಥ ದ್ರಾವಣ, ವಾಟ್ ವಿ ಕಾಲ್ಡ್ ಆಸ್ ನ್ಯೂಟ್ರಲ್ ಸೊಲ್ಯೂಷನ್, ತಟಸ್ಥ ದ್ರಾವಣ. ಅದು ಆಸಿಡ್ಗೂ ವರ್ಕ್ ಆಗಲ್ಲ, ಬೇಸ್ಗೂ ಆಗಲ್ಲ. ದ ಸೊಲ್ಯೂಷನ್ ವಿಚ್ ಡು ನಾಟ್ ಚೇಂಜ್ ದ ಕಲರ್ ಆಫ್ ಐದರ್ ರೆಡ್ ಆರ್ ಬ್ಲೂ. ದ್ರಾವಣವು ಕೆಂಪು ಅಥವಾ ನೀಲಿ ಲಿಟ್ಮಸ್
ಬಣ್ಣವನ್ನು ಬದಲಾಯಿಸದೇ ಇದ್ದರೆ ಅಂತಹ ದ್ರಾವಣವನ್ನು ತಟಸ್ಥ ದ್ರಾವಣ ಎಂದು ಕರೆಯುತ್ತಾರೆ. ಡಿ ಸಬ್ಸ್ಟೆನ್ಸಸ್ ಆರ್ ನೈದರ್ ಅಸಿಡಿಕ್ ನಾರ್ ಬೇಸಿಕ್. ಇಂತಹ ಪದಾರ್ಥಗಳು ಆಮ್ಲೀಯವೂ ಅಲ್ಲ ಪ್ರತ್ಯಾಮ್ಲೀಯವೂ ಅಲ್ಲ. ಇಂತಹ ದ್ರಾವಣ ಏನು, ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ. ಅರ್ಥ ಆಯ್ತಾ? ಅದು ಅಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ, ನ್ಯೂಟ್ರಲ್ ಅದು. ಅಂದರೆ ಅದು ಯಾವುದೂ ಅಲ್ಲ, ತಟಸ್ಥವಾಗಿರುತ್ತೆ. ಅರ್ಥ ಆಯ್ತಾ ಅಂತೇಳಿ. See, to prepare lime water, take some water in a tumbler and add some lime. ಅಂದರೆ ಸುಣ್ಣ ಮನೇಲಿ ಎಲೆ ಅಡಿಕೆ ಹಾಕೊಳ್ಳೋಕೆ ಸುಣ್ಣ ತಗೋತಾರಲ್ಲ, ಅದನ್ನು ತೊಗೊಂಡು ಒಂದು ಸ್ವಲ್ಪ ನೀರಿಗೆ ಹಾಕಿ ಕಲಕಿ, ಅದೇ ಸುಣ್ಣದ ನೀರು ಲೈಮ್ ವಾಟರ್ ಆಗುತ್ತೆ. ಇಂಟು ಇಟ್ ಸ್ಟರ್ ದ ಸೊಲ್ಯೂಷನ್ ಆ್ಯಂಡ್ ಕೀಪ್ ಇಟ್ ಫಾರ್ ಸಮ್ ಟೈಮ್. ಪೋರ್ ಎ ಲಿಟಲ್ ಫ್ರಮ್ ದ ಟಾಪ್. ದಿಸ್ ಈಸ್ ಲೈಮ್ ವಾಟರ್. ಅಂದರೆ ಸುಣ್ಣದ ನೀರು ಅಂತ ಇದೆಯಲ್ಲ, ಇಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂದರೆ, ಸುಣ್ಣದ ತಿಳಿಯನ್ನು ತಯಾರಿಸಬೇಕು ಅಂದರೆ ಒಂದು ಲೋಟಕ್ಕೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಸುಣ್ಣವನ್ನು ಸೇರಿಸಿ ಆ ದ್ರಾವಣವನ್ನು ಚೆನ್ನಾಗಿ ಕಲಕಿ ಸ್ವಲ್ಪ ಹಾಗೆ ಬಿಡಿ ತಿಳಿಯಾಗೋಕ್ಕೆ. ಆಗ ಮೇಲ್ಭಾಗದಲ್ಲಿ ನೀರು ಇರುತ್ತಲ್ಲ ಅದನ್ನು ಒಂದು ಕಡೆ ಸುರ್ಕೊಳ್ಳಿ. ಇದೇ ಒಂದು ಸುಣ್ಣದ ನೀರು, ಲೈಮ್ ವಾಟರ್. ನಿಮ್ಮ ಮನೆಗಳಲ್ಲಿ ನಿಮ್ಮ ಅಜ್ಜಿ ಸುಣ್ಣದ ಡಬ್ಬಿ ಇದ್ದರೆ ಎಲ್ಲರ ಮನೆಗಳಲ್ಲೂ ಇರುತ್ತೆ, ಅದನ್ನು ಸುಣ್ಣದ ನೀರನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಟೇಬಲ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸೊಲ್ಯೂಷನ್ಗಳು ಏನೇನು ಚೇಂಜಸ್ ಆಗುತ್ತೆ ಟಿಲ್ ಟ್ಯಾಪ್ ವಾಟರಿಂದ ಹಿಡಿದು ಟಿಲ್ ಇಲ್ಲಿವರೆಗೆ ಲೈಮ್ ವಾಟರ್ವರೆಗೂ ಮಾಡೋಣ. ಆ ಟೇಬಲ್ನ ಫಿಲ್ ಮಾಡಿ. ಸಾಧ್ಯವಾದರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಟೇಬಲ್ನ ಫಿಲ್ ಮಾಡೋಕ್ಕೆ ಟ್ರೈ ಮಾಡಿ. ದಟ್ ಈಸ್ ದ ಹೋಮ್ವರ್ಕ್ ಫಾರ್ ಯು. ಅದೇ ನಿಮಗೆ ಹೋಮ್ವರ್ಕು. ಮಾಡಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲವನ್ನು ಆ ಟೇಬಲ್ನ ಫಿಲ್ ಮಾಡೋಣ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ, ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ಆಡಿಯೋನ 2-3 ಟೈಮ್ ಕೇಳಿ. ಎಲ್ಲ ಫ್ರೆಂಡ್ಸ್ಗಳಿಗೂ ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ ಅವರು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಎಲ್ಲ ಲೆಸನ್ದು ಕಂಪ್ಲೀಟ್ ವೀಡಿಯೋಸು ವಿತ್ ನೋಟ್ಸು ಸಿಗುತ್ತೆ ನಿಮಗೆ ಲಾಸ್ಟಲ್ಲಿ. ಎಕ್ಸಸೈಸ್ ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋದಿಲ್ಲ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ ತಗೊಳ್ಳಿ, ಆದಷ್ಟು ನೀವೇ ಆನ್ಸರ್ ಮಾಡಬೇಕು. ಲಿಸ್ಟ್ some acids found in food. ಯಾವ ಆಹಾರದಲ್ಲಿ ಯಾವ್ಯಾವ ಆ್ಯಸಿಡ್ ಇದೆ ಅದನ್ನು ಲಿಸ್ಟ್ ಮಾಡಿ ಈ ಟೇಬಲ್ನ ಬರಿಬೇಕು. ಯಾವ ಆಹಾರದಲ್ಲಿ ಇರ್ತಕ್ಕಂಥ ಫುಡ್. ಆ್ಯಂಡ್ ಲಿಸ್ಟ್ ಸಮ್ ಬೇಸಸ್ ಇನ್ ಫೌಂಡ್ ಇನ್ substances. Bases found in substance. List 5 substances found in bases. ಯಾವುದಾದ್ರೂ 5 ಪ್ರತ್ಯಾಮ್ಲೀಯವುಳ್ಳ ಪದಾರ್ಥಗಳನ್ನು ಲಿಸ್ಟ್ ಮಾಡಿ. ಇದೆ ಬೇಸಸ್. ನೆಕ್ಸ್ಟ್ ವಾಟ್ ಈಸ್ ಲೈಕಿನ್ಸ್. ಲೈಕಿನ್ಸ್ ಅಂದರೆ ಏನು? Write a short note on a natural dye. ನ್ಯಾಚುರಲ್ ಡೈ ಅಂದರೆ ಲಿಟ್ಮಸ್ ಬಗ್ಗೆ. ರೈಟ್ ಎ ಶಾರ್ಟ್ ನೋಟ್ ಆನ್ ಲಿಟ್ಮಸ್ ಆರ್ ನ್ಯಾಚುರಲ್ ಡೈ. ನೈಸರ್ಗಿಕ ಡೈ ಆದಂತಹ ಲಿಟ್ಮಸ್ ಅದ್ರ ಬಗ್ಗೆ ಒಂದು ಶಾರ್ಟ್ ನೋಟು. ಅಂದರೆ ಇದನ್ನೇ ಪಾಯಿಂಟ್ ವೈಸ್, ಅಂದರೆ ಯಾವ ರೀತಿ ಇರುತ್ತೆ, ಇದು ಕಲರ್ ಯಾವ ರೀತಿ ಚೇಂಜ್ ಮಾಡುತ್ತೆ, ಇದಿಷ್ಟು ಫುಲ್ ಇಲ್ಲಿವರೆಗೂ ಪಾಯಿಂಟ್ ಮಾಡಿ ಬರೀರಿ. ವಿಚ್ ಕಲರ್ ದ ಲಿಟ್ಮಸ್ ಪೇಪರ್ ಅವೈಲಬಲ್ ಇನ್ ನೇಚರ್. ಯಾವ ಕಲರಲ್ಲಿ ಲಿಟ್ಮಸ್ ಪೇಪರ್ ಸಿಗುತ್ತೆ ಅಂದರೆ ಬ್ಲೂ ಆ್ಯಂಡ್ ರೆಡ್. ವಿಚ್ ಕಲರ್ ಅವೈಲಬಲ್ ದ ಲಿಟ್ಮಸ್ ಪೇಪರ್ ಇನ್ ನೇಚರ್. ಪ್ರಕೃತಿಯಲ್ಲಿ ಯಾವ ಕಲರಲ್ಲಿ ಸಿಗುತ್ತೆ ಅದೊಂದು ಕ್ವೆಶನು. ಇದಿಷ್ಟೇ ಇವತ್ತಿನ ಹೋಮ್ವರ್ಕ್ ಕ್ವೆಶನ್. ಆ್ಯಂಡ್ ಇದು ಒಂದು ನಿಮಗೆ. ಆ್ಯಂಡ್ ವಾಟ್ ಈಸ್ ನ್ಯೂಟ್ರಲ್ ಸೊಲ್ಯೂಷನ್. ನ್ಯೂಟ್ರಲ್ ಸೊಲ್ಯೂಷನ್ ಅಂದರೆ ಏನು? ಈ ಟೇಬಲ್ನ ಆದಷ್ಟು ನೀವೇ ಟ್ರೈ ಮಾಡಿ. ಯಾವ ರೀತಿ ಟರ್ನ್ ಆಗುತ್ತೆ, ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ, ಅಥವಾ ಏನಾದ್ರು ಚೇಂಜಸ್ ಆಗುತ್ತೆ, ನ್ಯೂಟ್ರಲ್ ಆ್ಯಸಿಡ್ ಬೇಸಿಕ್ ಅಂತ ಬರೆಯೋದಕ್ಕೆ ಇಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಫಿಲ್ ಮಾಡಬೇಕು. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಒಂದು ಕಂಪ್ಲೀಟ್ ವೀಡಿಯೋ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.